ಸೊ ನೀವು ಸೋಷಿಯಲ್ ಮೀಡಿಯಾ ಕಾಲಿಡೋ ಸಂದರ್ಭದಲ್ಲೇ ಮತ್ತೊಬ್ಬ ನಟ ಅಂತಂದರೆ ಅದು ಗಿಲ್ಲಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ರು. ಸೊ ನಿಮಗೂ ಕೂಡ ಆತ್ಮೀಯ ಪರಿಚಯ ಅಂದರೆ ಆತ್ಮೀಯರು ಕೂಡ. ಸೊ ಈಗ ಸೀಸನ್ 12 ಗೆಲ್ಲುವ ತುಂಬ ಹತ್ತಿರದಲ್ಲಿರುವಂಥದ್ದು. ಸೊ ಗಿಲ್ಲಿಯವರ ಈ ಒಂದು ಬಿಗ್ ಬಾಸ್ ಜರ್ನಿ ಎಷ್ಟು ಖುಷಿ ಕೊಟ್ಟಿತ್ತು ತಮಗೆ? ಸರ್, ನಾನು ಗಿಲ್ಲಿ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಇದೆ, ಸೂಪರ್ ಹಿಟ್ ಅಂತ. ಇಬ್ಬರು ಲೀಡಾಗಿ ಮಾಡಿದ್ದೀವಿ. ವಿಜಯ್ ಆನಂದ್ ಸರ್ ಡೈರೆಕ್ಟ್ ಮಾಡಿದ್ದಾರೆ. ಫೆಬ್ರವರಿ 13th ರಿಲೀಸ್ಗಿದೆ ಅದು ಸಿನಿಮಾ. ಆಲ್ರೆಡಿ ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ, ಟೀಸರ್ ರಿಲೀಸ್ ಮಾಡಿದ್ವಿ. ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಗಿಲ್ಲಿ ಅವ್ರದ್ದು ಏನಾಗುತ್ತೆ ಅಂದರೆ, ಅವರು ಮುಂಚೆಯಿಂದನೂ ಅದ್ಭುತ ಕಲಾವಿದ್ರೆ. ಅಂದರೆ ಆಲ್ರೆಡಿ ಫ್ಯಾನ್ ಬೇಸ್ ಇತ್ತು ಅವ್ರಿಗೆ. ಅಂದರೆ ಜಿ ಕನ್ನಡದಲ್ಲಿ ಪ್ರಾಪರ್ಟಿ ಕಾಮಿಡಿ ಆಗಿರ್ಬೋದು, ಪ್ರತಿಯೊಂದು ಶಾರ್ಟ್ ಫಿಲಮ್ಗಳಲ್ಲೂ ಅವರು ಎಂಟರ್ಟೈನ್ ಮಾಡಿ ಹೆವಿ ಫ್ಯಾನ್ಸ್ ಇದ್ರು ಅವ್ರಿಗೆ. ನಾವು ಯಾಕೆಂದರೆ ಔಟ್ಡೋರ್ ಶೂಟಿಂಗ್ ಎಲ್ಲ ಹೋದಾಗ ತುಂಬ ಜನ ಅವ್ರಿಗೋಸ್ಕರ ಓಡ್ ಬರ್ತಾಯಿದ್ರು, ಮುತ್ತಾಕೊತಾ ಇದ್ರು. ಸೊ ಅಷ್ಟು ಜನ ಫ್ಯಾನ್ ಬೇಸ್ಗಳು ಕ್ಲಬ್ ಆಗಿ ಬಿಗ್ ಬಾಸಲ್ಲಿ ಎಕ್ಸ್ಪ್ಲೋರ್ಡ್ ಆಗಿದ್ದಾರೆ. ಅಷ್ಟು ಜನ ಫ್ಯಾನ್ಸ್ಗಳು ಬಿಗ್ ಬಾಸ್ ಅಂದರೆ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇರ್ಬೋದು, ಬರೀ ದುಡ್ಡಿರೋರು ಸಿನಿಮಾ ಮಾಡಿಕೊಂಡು ದುಡ್ಡಿರೋರು ನಾವು ಟ್ಯಾಲೆಂಟ್ ಇದ್ದೀವಿ ಅಂತ ಜನರ ಮುಂದೆ ಹೋಗ್ತಾ ಇದ್ದಾರೆ. ಬಟ್ ಜನ ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಇದ್ರ ಮಧ್ಯದಲ್ಲಿ ರಿಯಲ್ ಟ್ಯಾಲೆಂಟ್ ಇಟ್ಕೊಂಡು ಬಂದು ಗೆದ್ದು ಅವ್ರ ಮುಂದೆ ಎಲ್ಲ ರಿಯಲ್ ಟ್ಯಾಲೆಂಟ್ಗೆ ಜನ ಯಾವತ್ತೂ ಸಪೋರ್ಟ್ ಮಾಡ್ತಾರೆ ಅಂತ ಹೊಸಬ್ರಿಗೆ ಒಂದು ಇನ್ಸ್ಪಿರೇಷನ್ ಕೊಟ್ಟಿರೋದು ಗಿಲ್ಲಿ ಅವರು. ಅದಕ್ಕೆ ನಮ್ಮಂಥವ್ರಿಗೆ ಇನ್ಸ್ಪಿರೇಷನ್ ಅವರು. ಏನೇ ಆಗಿರ್ಬೋದು, ಅವ್ರು ನಮ್ಗೆ ಇನ್ಸ್ಪಿರೇಷನ್ನೇ ಅಲ್ವಾ? ಅದೊಂದು ಖುಷಿ ಇದೆ ಸರ್. ಒಂದೇ ಜಿಲ್ಲೆಯಿಂದ ಬಂದವರು ಕೂಡ ತಾವು ಇಬ್ಬರು ಕೂಡ. ಸೊ ಜೊತೆಗೆ ಅವರ ಜರ್ನಿನೂ ಕೂಡ ಅದ್ಭುತ. ಯಾಕಂದರೆ ಒಬ್ಬ ಸೆಟ್ ಬಾಯಾಗಿ ಕೆಲಸ ಸ್ಟಾರ್ಟ್ ಮಾಡಿ ಆನಂತರ ಸಿನಿಮಾಗಳಲ್ಲಿ ಎಂಟ್ರಿ ಕೊಟ್ಟು ಅಂದರೆ ಅಸೋಸಿಯೇಟ್ ಡೈರೆಕ್ಟರ್ ತುಂಬ ಹತ್ತಿರದಲ್ಲಿ ಕೆಲಸಗಳು ನಿಂತು ಮಾಡಿರುವಂಥದ್ದು. ಸೊ ಆ ಜರ್ನಿ ಇದೆಯಲ್ಲ, ನೀವು ನೋಡಿದಾಗೆ ಗಿಲ್ಲಿಯ ಒಂದು ಹೋರಾಟ. ಸರ್, ಆ್ಯಕ್ಚುಲಿ ನಾವೊಂದು 45 ದಿನ ಜೊತೆಲಿ ಟ್ರಾವೆಲ್ ಮಾಡಿದ್ದೀವಿ. ಇಡೀ ಸಿನಿಮಾ ಔಟ್ಡೋರ್ ಎಲ್ಲ ಹೋಗಿದ್ದೀವಿ, ಜೊತೆಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಸರ್. ಆ ಸ್ಟ್ರಗ್ಲಿಂಗ್ ಆಗಿರ್ಬೋದು, ಪ್ರತಿಯೊಂದು ವಿಷಯಗಳನ್ನೂ ಡೈಲಿ ಒಂದು ಎಷ್ಟೋ ವಿಷಯ ಸೆಟ್ ವರ್ಕ್ ಮಾಡ್ಬೇಕಾದ್ರೆ ಆಗಿರೋ ಎಕ್ಸ್ಪೀರಿಯೆನ್ಸ್ಗಳು ಅಥವಾ ಅವ್ರು ಸ್ಟ್ರಗ್ಲಿಂಗ್ ಟೈಮಲ್ಲಿ ಆಗಿರೋ ಎಕ್ಸ್ಪೀರಿಯೆನ್ಸ್ಗಳು ತುಂಬ ಹೇಳಿದ್ದಾರೆ. ಬಟ್ ಅದನ್ನು ನಾನು ಹೇಳೋದಕ್ಕಿಂತ ಅವ್ರು ಬಂದು ಅವ್ರ ಬಾಯಲ್ಲಿ ಹೇಳಿದ್ರೇ ಅದು ಚಂದ. ಓಕೆ, ಎಲ್ಲರಿಗೂ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ. ಈಗ ನಮಗೆ ಆದಂಥ ಲೈಫ್ ಸ್ಟ್ರಗ್ಲಿಂಗ್ ನಮ್ಗೆ ಇದ್ದೇ ಇರುತ್ತೆ, ಅವ್ರಿಗೆ ಆದಂಥ ಸ್ಟ್ರಗ್ಲಿಂಗ್ ಅವ್ರಿಗಿದ್ದೇ ಇರುತ್ತೆ. ಕೆಲವೊಬ್ರಿಗೆ ಆ ಯೋಗ ಸಿಗುತ್ತೆ, ಜನರ ಪ್ರೀತಿ ಗಳಿಸೋಂಥ ಯೋಗ. ಅದು ಪ್ಯೂರ್ ಟ್ಯಾಲೆಂಟ್ ಇಟ್ಕೊಂಡು ಸಿಕ್ಕಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಖುಷಿ ಆಗ್ತಾ ಇದೆ. ಅಂದರೆ ನೀವೇ ನೋಡಿರ್ಬೋದು, ಎಷ್ಟೋ ಜನ ಸಿನಿಮಾ ಮಾಡ್ತಾಯಿದ್ದೀವಿ, ನಮಗೂ ಫ್ಯಾನ್ಸ್ ಇದ್ದಾರೆ ಅಂತ ದುಡ್ಡು ಕೊಟ್ಟು ಜನನ ಸೇರಿಸೋ ಮಧ್ಯ ರಿಯಲ್ ಟ್ಯಾಲೆಂಟ್ ಇಟ್ಕೊಂಡು ಜನಗಳನ್ನ ಸೇರಿಸ್ತಾ ಇದ್ದಾರಲ್ಲ, ಅದು ಎಲ್ಲೋ ಒಂದು ಕಡೆ ನಮ್ಮಂಥ ಹೊಸ್ದಾಗಿ ಬರ್ತಾ ಇರೋರಿಗೆ ಇನ್ಸ್ಪಿರೇಷನ್. ಅಂದರೆ ಯಾವತ್ತೋ ಒಂದಿನ ನಾವು ಕೆಲಸ ಮಾಡ್ತಾಯಿದ್ರೆ ಯಾವತ್ತೋ ಒಂದಿನ ಜನ ನಮ್ಮ ಕೈ ಹಿಡಿತಾರೆ, ನಮಗೂ ಪ್ರೀತಿ ಕೊಡ್ತಾರೆ ಅಂತ. ಇವತ್ತು ಗಿಲ್ಲಿಯವ್ರಿಗೆ ಸಿಗ್ತಾ ಇದೆ, ಅದು ನೋಡ್ಬಿಟ್ಟು ನಾವು ಖುಷಿ ಪಡೋಣ, ನಾಳೆ ನಮಗೂ ಸಿಗುತ್ತೆ ಅಂತ. ಎಲ್ಲೊಂದು ಕಡೆ ಗ್ರಾಮೀಣ ಭಾಗದಲ್ಲಿಂದ ಬಂದಂಥದ್ದು ಈ ಥರದೊಂದು ಕಾಮಿಡಿ ಟೈಮಿಂಗ್ ಆಗಲಿ ಮತ್ತು ಮಾತಿನ ಮಧ್ಯೆ ಒಂದಷ್ಟು ಗಾದೆಗಳು ಬಳಸ್ತಾರೆ ಅವರು. ನೀವು ಕೂಡ ಅದೇ ಥರದ್ದು ಒಂದಷ್ಟು ಮಾತಾಡ್ತೀರಿ, ಬಳಸ್ತೀರಾ. ಸೊ ಅದೆಲ್ಲವೂ ಕೂಡ ಗ್ರಾಮೀಣ ಭಾಗದಲ್ಲಿ ಬಂದಿದ್ದಕ್ಕೆ ಸಿಕ್ಕಿರುವಂಥ ಒಂದು ಪ್ರತಿಫಲ ಅಂತ ಅನಿಸುತ್ತೆ. ಹೌದು ಸರ್. ಅಂದರೆ ನಾವು ಏನು ಜರ್ನಿ ಮಾಡ್ಕೊಂಬಂದಿರ್ತೀವಿ, ನಾವು ಒಗ್ಗೂಡಿಸ್ಕೊಂಬಂದಿರ್ತೀವಿ, ಅದನ್ನು ನಾವು ನ್ಯಾಚುರಲ್ ಆಗಿ ಮಾಡಿದ್ರೆ ಅದು ಆ್ಯಕ್ಟಿಂಗ್ ಅನ್ಸಲ್ಲ. ಜನಕ್ಕೆ ರಿಯಲ್ ಆಗಿ ಏನೋ ಮಾಡ್ತಾ ಇದ್ದಾರೆ ಅಂತ ಖುಷಿಯಿಂದ ನೋಡ್ತಾರೆ, ಕನೆಕ್ಟ್ ಆಗ್ತಾರೆ. ಅಂದರೆ ಕೆಲವೊಬ್ರದ್ದು ಏನಾಗ್ಬಿಡುತ್ತೆ ಅಂದರೆ, ಪಾಪ ಅವರು ಸಿಟಿಲಿ ಬೆಳೆದ್ಬಿಟ್ಟಿರ್ತಾರೆ, ಹಳ್ಳಿದೊಂದು ಸಬ್ಜೆಕ್ಟ್ ಎತ್ಕೊಂಡು ಪಾಪ ಕಷ್ಟಪಟ್ಟು ಕನ್ನಡ ಮಾತಾಡೋಕ್ಕೆ ಅಥವಾ ಹಳ್ಳಿ ಭಾಷೆನ ಯೂಸ್ ಮಾಡೋಕ್ಕೆ ಅಂತ ಸಿನಿಮಾ ಮಾಡಿರ್ತಾರೆ. ಬಟ್ ಜನ ಅಷ್ಟು ಈಸಿಯಾಗಿ ತಗೊಳ್ಳಲ್ಲ ಸರ್. ಅಂದರೆ ಅವ್ರಿಗೆ ಏನಂದರೆ, ಹೌದು ನಮ್ಮ ಊರಲ್ಲೇ ನಡೀತಾ ಇರೋ ಥರ ಕತೆ ಇರಬೇಕಿದು ಅಂತ. ಈ ಥರ ಒಂದು ಪ್ರತಿಭೆನೇ ಗಿಲ್ಲಿ ಅವರು. ಅವ್ರಿಗೇನು ಅನಿಸ್ತಾ ಇದೆ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೂ ಜನ ನೋಡ್ತಾ ಇರೋರು ಬಿಗ್ ಬಾಸು, ರಿಯಾಲಿಟಿ ಶೋ ನೋಡೋರು, ಟಿ ವಿ ಚಾನಲ್ ನೋಡೋರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಏನಿಸ್ತಾ ಇದೆ, ನಮ್ಮನೆ ಹುಡುಗ, ನಮ್ಮೂರಲ್ಲಿ ಬೆಳೆದಿರೋ ಹುಡುಗ ಅನ್ನೋ ಒಂದು ಫೀಲು ಗಿಲ್ಲಿ ಅವ್ರು ನೋಡಿದಾಗ ಬರ್ತಾ ಇದೆ. ಸೊ ಆ ಥರ ಫೀಲು ಪ್ರತಿಯೊಬ್ಬ ಆರ್ಟಿಸ್ಟ್ ನೋಡಿದಾಗಲೂ ಬರಬೇಕದು. ಆ ಕಲಾವಿದರು ಆ ಥರ ಇರಬೇಕು. ಅಂದರೆ ಜಸ್ಟ್ ಬಿಕಾಸ್ ನಾನು ದುಡ್ಡು ಇಟ್ಕೊಂಡು ಸಿನಿಮಾ ಮಾಡೋದಕ್ಕಿಂತ, ಧನುಷ್ ಅವ್ರು ಯಾವುದೋ ಒಂದು ಮಾತು ಹೇಳಿದ್ರು ಮೊನ್ನೆ ಸ್ಟೇಜ್ ಮೇಲೆ, ಸಿನಿಮಾ ಅನ್ನೋದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋವಂಥ ಇದಲ್ಲ, ಸಿನಿಮಾ ಅನ್ನೋದು ಎಮೋಷನ್. ನಿಮ್ಮ ಮಕ್ಕದ ಮೇಲೆ ಇರಬೇಕು ಎಮೋಷನ್ನು. ನಾವು ಇವಾಗ ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು ಸೆಟ್ ಹಾಕ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಕೋಟ್ಯಾಂತರ ರೂಪಾಯಿ ಫಾರಿನ್ಗೆಲ್ಲ ಹೋಗ್ಬಿಟ್ಟು ಶೂಟ್ ಮಾಡಿಬಿಟ್ಟು ಕ್ಯಾಮ್ರಾ ಇಟ್ಬಿಟ್ಟು ಹೀರೋ ಮಕ್ಕದಲ್ಲಿ ಎಕ್ಸ್ಪ್ರೆಷನ್ ಇಲ್ಲ ಅಂದರೆ ಯಾರು ಮಾಡ್ತಾರೆ ಸರ್? ಇದು ಸಿನಿಮಾಗೆ ಮೇಯ್ನ್ ಬೇಕಾಗಿರೋದು. ನೀವು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿಬಿಡಿ ಸರ್, ಅದ್ಭುತವಾಗಿ ಆ್ಯಕ್ಟ್ ಮಾಡಿಬಿಟ್ರೆ ಹಿಂದ್ಗಡೆ ನೀವು ಯಾವ್ದಾರ ಸೆಟ್ ಹಾಕ್ರಿ, ಸೆಟ್ಟೇ ಹಾಕ್ಬೇಡಿ, ಒಂದು ಚಿಕ್ಕ ಫೋನಲ್ಲಿ ಇಟ್ಕೊಂಡು ಶೂಟ್ ಮಾಡಿರಿ, ಜನ ಗೆಲ್ಸ್ತಾರೆ. ಕೊನೆಯದಾಗಿ ಅಂದರೆ ಸುದೀಪ್ ಅವರ ಎಡಬಲ ನಿಲ್ಲೋರು ಯಾರು? ಗಿಲ್ಲಿ ಗೆದ್ದೇ ಗೆಲ್ತಾರೆ ಹೇಗೆ ಅಂತ? 100% ಗೆದ್ದೇ ಗೆಲ್ತಾರೆ ಸರ್. ಡೌಟೇ ಇಲ್ದೇ ಎತ್ತುತ್ತಾರೆ ಸುದೀಪ್ ಸರ್ ಗಿಲ್ಲಿ ಕೈ. ಗಿಲ್ಲಿಗಿರುವಂಥ ಫ್ಯಾನ್ ಬೇಸ್ ಬಗ್ಗೆ ಹೇಳೋದಾದರೆ, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಊರಿನ ಕಡೆ ಎಲ್ಲ ಒಂದಷ್ಟು ಸಂಘಗಳು ಮಾಡ್ಕೊಂಡಿದ್ದಾರೆ, ಬಳಗಗಳು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಸರ್, ಈಗ ಫ್ಯಾನ್ ಬೇಸ್ ಅನ್ನೋದು ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂದರೆ, ನೀವು ಪ್ರಯತ್ನ ಮಾಡ್ತಾ ಇರಬೇಕು, ಎಂಟರ್ಟೈನ್ಮೆಂಟ್ ಮಾಡ್ತಾ ಇರಬೇಕು. ಅದೊಂದು ಇಷ್ಟಪಟ್ಟು ಈಗ ಒಂದು ಶಾರ್ಟ್ ಫಿಲಮಲ್ಲಿ ಒಬ್ಬರು ಇಷ್ಟಪಟ್ಟಿರ್ತಾರೆ, ಆಮೇಲೆ ಇನ್ನೊಂದು ಇಬ್ಬರು ಈ ಥರ ಒಂದು ಇಷ್ಟಪಡೋವಂಥ ಗುಂಪುಗಳು ಸೇರ್ತಾ ಯಾವುದೋ ಒಂದು ಮೂಮೆಂಟಲ್ಲಿ ಅದು ಎಕ್ಸ್ಪ್ಲೋರ್ಡ್ ಆಗಿ ಈ ಥರ ಫ್ಯಾನ್ ಬೇಸಾಗಿ ಕ್ರಿಯೇಟ್ ಆಗುತ್ತೆ. ಸೊ ನಾವೇನು ಮಾಡ್ತಾ ಇರಬೇಕು ಅಂದರೆ, ಕೆಲಸ ಮಾಡ್ತಾ ಇರಬೇಕು. ಗಿಲ್ಲಿಯವ್ರದ್ದು ಏನಂದರೆ, ಆ ಯೋಗ ಗಿಲ್ಲಿಯವ್ರಿಗೆ ಸಿಕ್ಕಿದೆ ಇವಾಗ. ಆ ಯೋಗ ಅವರು ಆಚೆ ಬಂದ್ಬಿಟ್ಟು ಅನುಭವಿಸ್ಬೇಕು. ಬಟ್ ಒಬ್ಬ ಕಲಾವಿದ
ಸೋತಾಗ ನಡ್ಕೊಳ್ಳೋದಕ್ಕಿಂತ ಗೆದ್ದಾಗ ಅವರು ಯಾವ ಥರ ಇರ್ತಾರೆ ಅನ್ನೋದ್ರ ಮೇಲೆ ಕಲಾವಿದರು ಆಚೆ ಬಂದ್ಬಿಟ್ಟು ಅದ್ಭುತವಾಗಿ ಬದುಕಿ ಚೆನ್ನಾಗಿರಿ. ಈ ಫ್ಯಾನ್ ಬೇಸ್ನ ಇದೇ ಥರ ಉಳಿಸ್ಕೊಂಡೋಗಿ. ಅವ್ರು ಉಳಿಸ್ಕೊಂಡು ಹೋಗ್ತಾರೆ, ಯಾಕೆಂದರೆ ಅವರು ಅದ್ಭುತ ಒಳ್ಳೆಯ ವ್ಯಕ್ತಿ. ನಾನು ನೇರವಾಗಿ ನೋಡಿದ್ದೀನಿ. ಇಲ್ಲಾಂದರೆ ನನ್ನ ಒಡನಾಟ ಇಲ್ಲಾಂದರೆ ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನನಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ, ಅವ್ರ ಜೊತೆ ಚೆನ್ನಾಗಿ ಒಡನಾಟ ಇಟ್ಕೊಂಡಿದ್ದೆ, ಹಂಗಾಗಿ ಆ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಬ್ರದರ್. ಹಾಗೆ ಸಿನಿಮಾದ ಟೈಟ್ಲ್ ಹೇಳಿದ್ರೆ ಸೂಪರ್ ಹಿಟ್ ಅಂತ. ಸೊ ಈ ಸಿನಿಮಾ ಮತ್ತು ನೆಕ್ಸ್ಟ್ ನೀವು ಆಸೆ ಪಟ್ಟಿರುವಂಥ ಅಮೃತಾಂಜನ್ ದೊಡ್ಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ಸರ್, ನೋಡಿರಲ್ಲ, ಇದಿಷ್ಟು ಗೌರವ್ ಶೆಟ್ಟಿ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.